ಐ ಲವ್ ಯು. I found a love for me, darling, just dive right in and follow my lead. I found a girl, beautiful and sweet. I never knew you were that someone waiting for me. We were just kids when we fell in love, not knowing what it was. I will not give you up this time, darling, just kiss me slow. Your heart is all I own, and in your eyes ಎಂದೆಂದು ನಿನ್ನನ್ನು ಮರೆತು ನಾನಿರಲಾರೆ, ಎಂದೆಂದು ನಿನ್ನನ್ನು ಅಗಲಿ ನಾನಿರಲಾರೆ, ಒಂದು ಕ್ಷಣ ಈ ಮನದಿ ಅಷ್ಟೇನಾ ಲಾರೆ, ಎಂದೆಂದು ನಿನ್ನನ್ನು ಮರೆತು ನಾನಿರಲಾರೆ. ಎಂದೆಂದು ನಿನ್ನನ್ನು ಮರೆತು ಬದುಕಿದಲಾರೆ, ಇನ್ನೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ, ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ, ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ. No jodi is perfect. That is my, the thing I would tell. But the way they've led their life till now, because ಇಬ್ಬರಲ್ಲಿ ಯಾವುದೇ ವಿಷಯ ಬಂದರೂ ಒಬ್ಬರು ಸೋಲೇಬೇಕು. You don't need to have ego clashes no matter what. So no couple is perfect. So you lead the journey of life by understanding each other. So my mom understands what my dad needs. ಅವ್ರಿಗೆ ಉಪ್ಪು ತಿನ್ನಲ್ಲ, ಖಾರ ತಿನ್ನಲ್ಲ. So she cooks according to his needs. And my dad understands that ನಮ್ಮ ಅಮ್ಮಗೆ ವೀಕ್ಲಿ ಒನ್ಸ್ ಆಚೆ ಹೋಗಬೇಕು. So that understanding is there, which is the main aim of a relationship, where to have a successful one, you need to have that mutual understanding where you bow down to each other without ego, basically. So that is what I've learned from them. And ಅವರಿಗೆ ಮಕ್ಕಳೇ ಅಲ್ಲ, ಮಕ್ಳಿಗೆ ಅವರೇ ಅಲ್ಲ. ಸೊ ಅವರು ಹಾಗೆ ಇದ್ದಾರೆ, ನಾವು ಹಾಗೆ ಇದ್ದೀವಿ. ಸೊ they are very an inspiration for us also, because they never gave up on anything, no matter what life threw at them. ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ, ಗದರೋ ಮೀಸೆಕಾರ, ಮನಸ್ಸೇ ಕೋಮಲ, ನಿನ್ನ ಹೋಳೋ ಕರ್ಣ ಯಾರಿಲ್ಲ ಅಪ್ಪ, ಐ ಲವ್ ಯು ಅಪ್ಪ. ಅವರು ನಮ್ಮ ಜೊತೆ ಇದ್ದಾಗೆಲ್ಲ ನಮಗೆ ಎಷ್ಟು ಖುಷಿಯಾಗಿ ಮಾಡಿಸ್ತಾರಂದರೆ, ನಮ್ಮ ಮುಖದ ಸ್ವಲ್ಪ ದುಃಖ ಕಾಣಿದ್ರೆ ಸಾಕು, ಏನಾಯಿತು until we tell it out, until we tell them what has happened really, they don't leave us. That is what care is. ಅವ್ರು ಇಷ್ಟು ವರ್ಷ ನಮ್ಮನ್ನು ನೋಡ್ಕೊಂಡಿರೋದು, ನಾವು ಇಷ್ಟು ವರ್ಷ ನಾವು ಅವ್ರು ನೋಡ್ಕೊಳೋದು, ವಿ ಕಾಂಟ್ ಮ್ಯಾಚ್ ದಟ್. ಮನೆ ಚೆನ್ನಾಗಿ ನೋಡ್ಕೊಳ್ತಾರೆ, ಅಡುಗೆ ಚೆನ್ನಾಗಿ ಮಾಡಿ ಇಡ್ತಾರೆ, ಅದಕ್ಕಿಂತ ಇನ್ನೇನು ಬೇಕು? ಸೊ ನಿಮ್ಮ ಲೈಫಲ್ಲಿ ಅವ್ರು ಬಂದಾದ್ಮೇಲೆ ಏನಾದರೂ ಪ್ಲಸ್ ಪಾಯಿಂಟ್? 100% ಪ್ಲಸ್ ಪಾಯಿಂಟ್ಸ್ ಇದೆ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಮುಂದೆ ಈಗೇನೋ ಆಗೋಗಿದೆ 25 ವರ್ಷ, ಇನ್ನು ಮುಂದೆ ಸ್ವಲ್ಪ ಉಪ್ಪು ಕಮ್ಮಿ ಮಾಡಿ ತಿನ್ನೋಣ ಅಂತ.